ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಡ್ಯ ರುಚಿ. ನಾನಿವತ್ತು ನಿಮಗೆ ತುಂಬ ರೆಸಿಪಿಗಳಿಗೆ ಮ್ಯಾಚ್ ಆಗುವಂತಹ ಒಂದು ಒಳ್ಳೆ ತೆಂಗಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಹೋಟೆಲ್ ಸ್ಟೈಲ್ ಚಟ್ನಿ. ಇದು ಹೋಟೆಲಲ್ಲಿ ಎಲ್ಲ ಅಡುಗೆಗಳಿಗೂ ಮ್ಯಾಚ್ ಆಗಲಿ ಅಂತ ಈ ಥರ ಚಟ್ನಿ ಮಾಡ್ತಾರೆ. ಇದು ಇಡ್ಲಿ, ಪೂರಿ, ಬೋಂಡಾ, ದೋಸಾ, ಪಲಾವ್, ಬಜ್ಜಿ, ವಡೆಗಳು, ಪೊಂಗಲ್, ನೀರ್ ದೋಸಾ, ಚಿತ್ರಾನ್ನ, ಚಪಾತಿ, ರೊಟ್ಟಿ, ರೈಸ್ ಹೀಗೆ ಹೇಳ್ತಾ ಇದ್ರೆ ಮುಗಿಯೋದೇ ಇಲ್ಲ ಅನ್ಸುತ್ತೆ. ಎಲ್ಲ ರೆಸಿಪಿಗಳಿಗೂ ಮ್ಯಾಚ್ ಆಗುವಂಥದ್ದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ ತೆಂಗಿನ ತುರಿ ಇಲ್ಲ ತೆಂಗಿನಕಾಯಿ ಪೀಸು, 2 ಹಸಿರು ಮೆಣಸಿನಕಾಯಿ ಇಲ್ಲ 3 ತಗೋಬೋದು, ಕರಿಬೇವು ಸ್ವಲ್ಪ, ಶುಂಠಿ 1 ಇಂಚು, ಉಪ್ಪು ರುಚಿಗೆ, ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು. ಇದಿಷ್ಟು ರುಬ್ಬೋದಕ್ಕೆ. ಇವಾಗ ಒಗ್ಗರಣೆಗೆ ಹೇಳ್ತಾ ಇದ್ದೀನಿ ನಾನು. 1 ಹಸಿಮೆಣಸಿನಕಾಯಿ ಹೆಚ್ಚಿರೋದು, ಕರಿಬೇವು ಸ್ವಲ್ಪ, 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, ಎಣ್ಣೆ ಸ್ವಲ್ಪ. ಇವಾಗ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕೊಂಡು ಅದನ್ನು ಪುಡಿ ಮಾಡ್ಕೊತಾ ಇದ್ದೀನಿ ನಾನು. ಪುಡಿ ಆಯ್ತು. ಇವಾಗ ನೀವು ತೆಂಗಿನಕಾಯಿ ತುರಿನ ತಗೊಂಡ್ರೆ ಈ ಥರ ಪುಡಿ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಇಂಗ್ರೀಡಿಯೆಂಟ್ಸ್ ನೆಕ್ಸ್ಟ್ ಏನು ಬೇಕು ಅದನ್ನು ಡೈರೆಕ್ಟಾಗಿ ಹಾಕೊಂಡು ಬಿಡ್ಬೋದು. ಇದಕ್ಕೆ ನೆಕ್ಸ್ಟ್ ನಾನು ಹಸಿರು ಮೆಣಸಿನಕಾಯಿ ಹಾಕೋತಾ ಇದ್ದೀನಿ 2, ಕರಿಬೇವು ಸ್ವಲ್ಪ ಹಾಕೋತಾ ಇದ್ದೀನಿ, ಶುಂಠಿ 1 ಇಂಚಷ್ಟು, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಅರ್ಧ ಕಪ್ ಅಷ್ಟು. ಕಲರ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡಷ್ಟು. ಮತ್ತು ಇದಕ್ಕೆ ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಇದಕ್ಕೆ ನೆಕ್ಸ್ಟು ನೀರು ಸೇರಿಸಿ ರುಬ್ಬೋದಷ್ಟೇ. ನುಣ್ಣಗೆ ಇದನ್ನು ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಗ್ರೈಂಡ್ ಆಯಿತು. ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟ್ ಒಗ್ಗರಣೆ ಮಾಡಬೇಕು. ಇವಾಗ ಒಗ್ಗರಣೆ ಪಾತ್ರೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಈ ಥರ ಚಿಟಪಟ ಅಂತ ಸೌಂಡ್ ಬಂದಮೇಲೆ ಇದಕ್ಕೆ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೊಂಡ್ರೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಚಟ್ನಿದು. ಆಮೇಲೆ ಇದಕ್ಕೆ ಕಡಲೆಬೇಳೆ ಹಾಕೋತೀನಿ. ಕಡಲೆಬೇಳೆ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಕಮ್ಮಿ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಓವರ್ ಫ್ರೈ ಆಗಿಬಿಡುತ್ತೆ. ಈ ಚಟ್ನಿನ ಒಗ್ಗರಣೆ ಇಲ್ಲದೆ ಕೂಡ ತಿನ್ಬೋದು, ಬಟ್ ಒಗ್ಗರಣೆ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಹಸಿರು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಇದು ಇವಾಗ ಮುಗೀತು. ಇದನ್ನು ಚಟ್ನಿಗೆ ಮಿಕ್ಸ್ ಮಾಡೋದಷ್ಟೇ. ಇದಕ್ಕೆ ಕೆಲವರು ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕೋತಾರೆ, ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಹಾಗೆ ಹಾಕ್ಕೊಂಡ್ರೆ. ನೋಡಿ ಇದು ಇವಾಗ ಆಯಿತು. ಇದನ್ನು ಚಟ್ನಿ ಒಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಸೂಪರ್ ಆಗಿರುತ್ತೆ. ಇದನ್ನು 5 ಮಿನಿಟ್ಸಲ್ಲಿ ಫಟಾಫಟ್ ಅಂತ ಮಾಡಿಬಿಡ್ಬೋದು, ತುಂಬಾ ಈಸಿ. ಇದು ಎಲ್ಲ ಡಿಶ್ಗಳಿಗೂ ಮ್ಯಾಚ್ ಆಗಿರೋದ್ರಿಂದ ಯೋಚನೆ ಮಾಡೋ ಆಗಿಲ್ಲ ಯಾವ ರೆಸಿಪಿಗೆ ಇದನ್ನು ಮಾಡೋದು ಅಂತ. ಇದನ್ನ ಹುರ್ಗಡ್ಲೆ ಮತ್ತು ಕಡಲೆಬೇಳೆ ಎಲ್ಲ ಹಾಕೊಂಡು ಮಾಡ್ತಾರೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನಾವು ನೆಕ್ಸ್ಟ್ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೀವು ತಕ್ಷಣವೇ ಆ ವೀಡಿಯೋಸ್ನ ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಿಮಗೆ ಆ ವಿಡಿಯೋ ಇಷ್ಟ ಆಗಿದೆ, ಈ ರೆಸಿಪಿ ಇಷ್ಟ ಆಗಿದೆ ಅಂತ. ನಮಗೆ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ತುಂಬ ರೆಸಿಪಿಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ. ನೀವು ಚಾನಲ್ಗೆ ಹೋಗಿ ಸರ್ಚ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಮತ್ತು ನಮ್ಮದು ಫೇಸ್ಬುಕ್ ಪೇಜ್ ಕೂಡ ಇದೆ, ಮಂಡ್ಯ ರುಚಿ ಅಂತ. ಇದೆಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಹಾಗೆ ನಮ್ಮ ಮಂಡ್ಯ ರುಚಿ ಚಾನಲ್ನ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಲೇಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ. ಬಾಯ್ ಬಾಯ್.